ನೋಡಿರಿ ಎಷ್ಟು ಮಸ್ತಾಗಿ ಬಂದೈತೆ ಉಪ್ಪಿಟ್ಟು. ಬೆಳ್ಳುಳ್ಳಿ ಉಪ್ಪಿಟ್ಟು ನೋಡಿರಿ, ಅದಕ್ಕೆ ಬೆಳ್ಳುಳ್ಳಿಯಿಂದ ಅಲಂಕಾರ ಮಾಡೀನಿ ನೋಡಿರಿ. ಆದ್ರೆ ಬೆಳ್ಳುಳ್ಳಿನ ಎಣ್ಣೆಗ ಕರಿಬೇಕ್ರಿ. ಅವನ್ನ ಹಸಿ ಬೆಳ್ಳುಳ್ಳಿ ಉಪ್ಪಿಟ್ಟು ಜೊತೆಗೆ ತಿನ್ನೋದಕ್ಕೆ ರುಚಿಯಾಗಿರಲ್ಲ. ನಾನು ಅಲಂಕಾರಕ್ಕಂತ ಸುಮ್ಮನೆ ಇಟ್ಟಿದ್ದೀನಿ. ಬನ್ನಿ ಇವಾಗ ನೋಡಿರಿ, ಇವಾಗ ತಿನ್ನೋದಕ್ಕೆ ರೆಡಿ ಆಗೇನು ನೋಡಿರಿ. ನಾನು ಮಸ್ತ್ ಬಂದೈತಿ. ಚೆನ್ನಾಗಿ ಬಂದೈತಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬರ್ರಿ, ಇವತ್ತು ಒಂದು ಮಸ್ತಾಗಿರೋ ಉಪ್ಪಿಟ್ಟು ಮಾಡ್ತೀನಿ ನೋಡಿ. ಬೆಳ್ಳುಳ್ಳಿ ಉಪ್ಪಿಟ್ಟು. ಈರುಳ್ಳಿದು ತಿಂದು ಬೇಜಾರಾದಾಗ ಈ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ನೋಡಿರಿ. ಇವಾಗ ಮಾಡ್ತೀನಿ ಬರ್ರಿ, ನೋಡೋಣ್ರಿ ಮಾಡಿ ಹೆಂಗೆ ಬರುತ್ತಾ ಅಂತ. ನನಗಂತೂ ಟೇಸ್ಟಾಗಿರ್ತೈತಿ. ನೀವು ಮನೇಲಿ ಒಂದು ಸಲ ಮಾಡಿ ಹೇಳ್ರಿ ನನಗೆ. ಬರ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಉಪ್ಪಿಟ್ಟು ಮಾಡೋಕೆ ರೆಡಿ ಮಾಡಿ ನಾನು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡಿರಿ. ಉಪ್ಪಿಟ್ಟು ಅಂತೂ ಮಸ್ತಾಗಿ ಬರ್ತದೆ ನೋಡಿರಿ. ನೋಡಿ, ಇಷ್ಟು ಎಣ್ಣೆ ಆದ್ರೆ ಸಾಕು. ಎಣ್ಣೆ ಕಾಯಿಲ್ ತಡ್ರಿ ಒಂದಿಟ್ಟು ನೋಡಿರಿ. ಎಣ್ಣೆ ಕಾದೈತೆ ನೋಡಿರಿ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡಿರಿ. ಎಲ್ಲ ಚಟ್ಪಟ್ ಅಂತ ಸಿಡಿದು ಇವಾಗ ಒಂದು ಬೆಳ್ಳುಳ್ಳಿ ಸೇರಿಸಿಟ್ಕೊಂಡಿದ್ದೆ ನೋಡಿರಿ, ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡಿರಿ. ಎಲ್ಲ ಎಣ್ಣೆಗೆ ಫ್ರೈ ಆಗಲಿ. ಇವಾಗ ಸ್ವಲ್ಪ ಶೇಂಗಾ ಹಾಕ್ತೀನಿ ನೋಡಿ. ಶೇಂಗಾನು ಚೆಂದಾಗ ಎಣ್ಣೆಗೆ ಫ್ರೈ ಆಗಲಿ. ನೋಡಿರಿ, ಇಷ್ಟು ಕೆಂಪಾದ್ರೆ ಸಾಕು. ಈಗ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನು ಕಡಲೆಬೇಳೆ, ಒಂದು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿರಿ. ಇದನ್ನು ಹಾಕೊಂಡು ಅದಕ್ಕೆ ಒಗ್ಗರಣೆಗೆ ಮಸ್ತಾಗಿ ಬರ್ತೈತೆ ಅಂದ್ರೆ ಉಪ್ಪಿಟ್ಟು. ಎಣ್ಣೆಗ ಫ್ರೈ ಆಗಲಿ ನೋಡ್ರಿ. ಆಗಲಿ ಶೇಂಗಾ ಎಲ್ಲ ಕೆಂಪಾಗು, ಉದ್ದಿನಬೇಳೆ, ಕಡಲೆಬೇಳೆ. ಇವಾಗ ಕೆಂಪು ಮೆಣ್ಸಿನ್ಕಾಯಿ ಹಾಕ್ತೀನಿ ನೋಡಿರಿ, ಅಂದ್ರೆ ಬ್ಯಾಡಗಿ ಮೆಣ್ಸಿನ್ಕಾಯಿ. ಇನ್ನೊಂದು ಕೂಡ ಇದ್ರಾಗ ಫ್ರೈ ಮಾಡ್ಕೊಳ್ಳೋಣ. ಏನು ಫ್ರೈ ಆಗೋಬೇಡ, ಯಾಕಂದ್ರೆ ಇರ್ತಾವಲ್ಲ ತೆಳ್ಳಗಿರ್ತಾವೆ. ಮತ್ತು ಜಾಸ್ತಿ ಎಣ್ಣೆಗೆ ಹಾಕಿದ್ರೆ ಬಿಸಾಯಿರ್ತೈತಿ. ಸ್ವಲ್ಪ ಫ್ರೈ ಆದ್ರೆ ಸಾಕು. ಇವಾಗ ನೋಡಿರಿ, ಎಲ್ಲ ಕೆಂಪಾಗ್ಯಾವ. ನೋಡ್ತಿದ್ರಲ್ಲ, ಎಲ್ಲ ಕೆಂಪಾಗ್ಯಾವ. ಇವಾಗ ನೀರು ಹಾಕ್ತೀನಿ ನೋಡಿರಿ ಉಪ್ಪಿಟ್ಟಿಗೆ. ಹಿಡಿದೈತಿ ಎಣ್ಣೆ ಮಸ್ತ್ ಆಗೈತಿ. ನೋಡಿರಿ, ಎಷ್ಟು ಮಸ್ತ್ ಕಲರ್ ಫುಲ್ಲಾಗಿ ಬಂದೈತಿ. ನೀವು ಒಂದು ಬಟ್ಲು ರವೆ ತೊಗೊಂಡ್ರೆ, ಈ ಥರ ರವೆ ತೊಗೊಂಡ್ರೆ ಮೀಡಿಯಮ್ ರವೆ, ಇದಕ್ಕೆ 3 ಕಪ್ ನೀರು ಹಾಕ್ಬೇಕು ನೋಡಿರಿ. ಉಪ್ಪಿಟ್ಟು ಮಸ್ತಾಗಿ ಬರ್ತೈತಿ. 2 ಕಪ್ ರವೆ ಹಾಕಿ 2 ಕಪ್ ನೀರು ಹಾಕಿದ್ರೆ ಸ್ವಲ್ಪ ಉದುರು ಬರ್ತೈತಿ. 3 ಕಪ್ ರವೆ ಹಾಕಿದ್ರೆ ಮಕ್ಕಳಿಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ ನೋಡಿರಿ. ಇವಾಗ ಇಷ್ಟ ಆಗೈತಿ. ಉಪ್ಪು ಎಲ್ಲ ಹಾಕ್ತೀನಿ ನೋಡಿ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ. ಇದಕ್ಕೆ ಇಷ್ಟು ಉಪ್ಪು ಆದ್ರೆ ಸಾಕು ನೋಡ್ರಿ. ಹಾಕೀನಿ ನೋಡಿರಿ ಉಪ್ಪು. ನೋಡಿರಿ, ಎಷ್ಟು ಮಸ್ತಾಗಿ ಬಂದೈತಿ. ಈರುಳ್ಳಿ ಉಪ್ಪಿಟ್ಟು ತಿಂದು ಬೇಜಾರಾದಾಗ, ಹಸಿಮೆಣ್ಸಿನ್ಕಾಯಿ ತಿಂದು ಬೇಜಾರಾದಾಗ ಈ ಥರ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡ್ಬೋದು ನೋಡಿ. ಮತ್ತು ಪಟಾಪಟ ಅಂತ ಆಗುತ್ತೆ ನೋಡಿರಿ. ಇದು ಎಷ್ಟು ಮಸ್ತಾಗಿ ಬಂದೈತಿ. ಕುದೀಲಿದೆ ಇವಾಗ ನೋಡಿರಿ, ಕುದಿಯಾಕ ಕುಂತೈತಿ. ಈಗ ಸ್ವಲ್ಪ
ಸ್ವಲ್ಪ ಶುಗರ್ ಹಾಕ್ತೀನಿ ನೋಡಿ. ನೀವು ಬೇಕಿದ್ದರೆ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಆಮೇಲೆ ಉಪ್ಪಿಟ್ಟು ಆದ ನಂತರನೂ ತಿನ್ನೋ ಮುಂದೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೋದು ನೋಡಿರಿ. ಚಂದ ಕುದಿಯಾಕ ಕುಂತೈತಿ. ಈಗ ರವೆ ಹಾಕ್ತೀನಿ ನೋಡಿರಿ. ಇದು ಇನ್ನೂ ಸ್ವಲ್ಪ ಕುದಿಲಿ, ಯಾಕಂತಂದ್ರೆ ಕಾಳೆಲ್ಲ ಕಡಲೆ ಬೇಳೆ ಅವೆಲ್ಲ ಸ್ವಲ್ಪ ಬೇಯಲಿ. ಇವಾಗ ರವೆ ಹಾಕ್ತೀನಿ ತಡ್ರಿ. ನೋಡಿರಿ ಕುದಿಯಾಕ ಕುಂತೈತಿ. ಇಷ್ಟಾದ್ರೆ ಸಾಕು. ಈಗ ರವೆ ಹಾಕ್ತೀನಿ ನೋಡಿರಿ. 1 ಬಟ್ಲು ರವಕ್ಕೆ 3 ಬಟ್ಲು ನೀರು ಹಾಕೀನಿ ನೋಡಿರಿ ನಾನು. ನೀವು ಇಷ್ಟು ಹಾಕಿ ಮಾಡಿದ್ರೆ ಮಸ್ತಾಗಿ ಬರ್ತೈತಿ ನೋಡಿರಿ. ಮಸ್ತಾಗಿ ಬರ್ತೈತೆ ನೋಡಿರಿ. ಉಪ್ಪಿಟ್ಟು ಅಂತೂ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ. 1 ಬಟ್ಲಿಗೆ 1 ಬಟ್ಲು ಮೀಡಿಯಮ್ ರವಕ್ಕೆ 3 ಬಟ್ಲು ಪಟಾಪಟ್ರು ಅಂತ ಮಾಡ್ಬೋದು ನೋಡಿರಿ. ಖಾರ ಬೇಡ ನಮಗಂತಂದ್ರೆ ಇಷ್ಟು ಸಿಂಪಲ್ಲಾಗಿ ನಾವು ಅನಾಮಿಷ ಹಾಕೊಂಡು ಮಾಡ್ಕೊಬೋದು ನೋಡಿರಿ. ಉಪ್ಪಿಟ್ಟು ಕುದಿಯಾಕಂತೈತಿ. ಈಗ ಚೆಂದ ಕುದಿಲಿದು. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿರಿ. ಇವಾಗ ಇಷ್ಟು ಕುದಿ ಮುಂದೆನೇ ಇದನ್ನು ಆಫ್ ಮಾಡಿಬಿಡ್ಬೇಕು ನೋಡಿರಿ ಗ್ಯಾಸು. ಅಂದ್ರೆ ರವೆ ಎಲ್ಲ ನೀರು ಇಟ್ಕೊಂಡು ಚೆಂದಾಗ ಕಳ್ತೈತೆ ನೋಡಿರಿ. ಚೆನ್ನಾಗಿ ಕುದಿತೈತೆ ಅಂದ್ರೆ ಇವಾಗ ಬಂದು ಮಾಡ್ತೀನಿ ನೋಡಿರಿ ಗ್ಯಾಸು. ಮೇಲೆ ಮುಚ್ಚಿಟ್ಬಿಡೋಣ 1 ಪ್ಲೇಟು ನೋಡಿರಿ. ಇಷ್ಟ ಆಗೈತಿ. ಮ್ಯಾಗ 1 ಪ್ಲೇಟ್ ಮುಚ್ಚಿಟ್ಬಿಡೋಣ 1 5 ನಿಮಿಷ. ಇದು ಎಲ್ಲ ಮಿಕ್ಸ್ ಆಗಲಿ. ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ಟೇಸ್ಟ್ ನಂಗೆ ಇರುತ್ತೆ. ಪಟ ಅಂತ ಮಾಡ್ಕೊಬೋದು ನೋಡಿರಿ. ಇವಾಗ ಒಂದು ಮುಚ್ಚಿಡ್ತೀನಿ ಪ್ಲೇಟ್ ನೋಡಿರಿ. ಈ ಪ್ಲೇಟ್ ತೆಗಿತೀನಿ ನೋಡಿರಿ. ಉಪ್ಪಿಟ್ಟು ಹೆಂಗೈತೆ ಅಂತ ನೋಡಂಬರ್ರಿ. ನೋಡಿರಿ ಮಸ್ತಾಗಿ ಬಂದೈತಿ. ನೋಡಿರಿ ಚೆನ್ನಾಗಿ ಬಂದೈತಿ. ನೋಡಿರಿ ತುಟ್ಟಿಲೇ ತಿನ್ಬೇಕು ನೋಡಿರಿ. ಇದನ್ನು ಅಷ್ಟು ಮೃದುವಾಗಿ ಚೆನ್ನಾಗಿ ಬಂದೈತಿ. ಗಳಮ್ ಹಂಗ ನುಂಗ್ಬೋದು ನೋಡಿರಿ. ಅಷ್ಟು ಚೆನ್ನಾಗಿ ಬಂದೈತಿ ನೋಡಿರಿ. ಚೆಂದಾಗ ಹಳ್ಳಿನೂ ಹಳ್ಳಿದು ನೋಡಿರಿ. ಮುಚ್ಚಿಟ್ಟಿದ್ವಲ್ಲ 5 ನಿಮಿಷ. ಮಸ್ತಾಗಿ ಬಂದೈತೆ ನೋಡಿರಿ. ಬರ್ರಿ ಇವಾಗ ಒಂದು ಪ್ಲೇಟಿಗೆ ಹಾಕ್ತೀನಿ ನೋಡಿರಿ ನಾನು. ವಾವ್ ನೋಡಿರಿ ಅಷ್ಟು ಮಸ್ತಾಗಿ ಬಂದೈತಿ ನೋಡಿರಿ. ಮಸ್ತ್ ಸೂಪರಾಗಿ ಬಂದೈತೆ ನೋಡಿರಿ. ಪಟಾಪಟ್ ಅಂತ ಮಾಡ್ಕೊಬೋದು ನೋಡಿರಿ. ಲೈಟಾಗಿ ಚಟ್ಪಟ್ ಅಂತ ಮಾಡ್ಬೋದು ನೋಡಿರಿ.